ಎಲ್ರಿಗೂ ನಮಸ್ಕಾರ. ಸಮುದಾಯ ಸಾಂಸ್ಕೃತಿಕ ಸಂಘಟನೆ ಕುಂದಾಪುರದಿಂದ ಉದ್ಯೋಗದ ಕಾರ್ಯಕ್ರಮ ಡಾಕ್ಟರ್ ಮಲ್ಲಿ ಆರ್ ಜಯಕುಮಾರ್ ಲಕ್ಕೂರ್ ಅವರು ನಮ್ಮನ್ನ ಅಗಲಿದ್ದಾರೆ. ಅವರಿಗೆ ಇತ್ತೀಚೆಗೆ ಅಗಲಿದ್ದಾರೆ. ಅವರೊಂದಿಗೆ ನಾವು ಗುಡಿ ನಮನವನ್ನ ಸಲ್ಲಿಸಲಿಕ್ಕೆ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ವೇದಿಕೆಗೆ ಆಗಮಿಸಬೇಕಂತೇಳಿ ಉದಯ್ ಗಾಂವ್ಕರ್ ಅದನ್ನ ವೇದಿಕೆಗೆ ತರಬೇಕಂತೇಳಿ ಕೇಳ್ಕೊತಾ ಇದ್ದೇನೆ. ಹಾಗೆ ಸಂಜೀವ್ ಬಳಕು ಅವರು ವೇದಿಕೆಗೆ ಬರಬೇಕು. ಹಾಗೆ ಸುಧಾಕರ್ ಪಿ ದೇವಾಡಿ ಅವರು ವೇದಿಕೆಗೆ ಬರಬೇಕು. ಬನ್ನಿ ಬನ್ನಿ ಹಾಗೆ ಸದಾನಂದ ಹಾಗೆ ದಲಿತ ಸಂಘರ್ಷ ರಾಜುಬಿಟ್ಟಿ ಬಂದಿವ ನಾವು ರಘು ಸಂಘಟನೆ ನುಡಿ ನಮನದ ಕಾರ್ಯಕ್ರಮದ ಸ್ವಾಗತವನ್ನು ಹಾಗೂ ಪ್ರಾಸ್ತಾವಿಕ ಮಾತುಗಳಿಗಾಗಿ ಡಾಕ್ಟರ್ ಸದಾನಂದ ಬೈದೂರು ಅವರನ್ನ ಕೇಳ್ಕೊತೀವಿ. ಎಲ್ರಿಗೂ ನಮಸ್ಕಾರ. ಸರ್, ಸಮುದಾಯ ಕುಂದಾಪುರ ಹಲವಾರು ತಿಂಗಳುಗಳಿಂದ ಕಾರ್ಯಕ್ರಮಗಳನ್ನು ತಿಂಗಳ ಓದು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಇವತ್ತು ವಿಶಿಷ್ಟವಾಗಿ ನಮ್ಮ ನಡುವಿಂದ ಅಗಲಿದ ಡಾಕ್ಟರ್ ಎಚ್ ಮಲ್ಲಿ ಹಾಗೆ ಆರ್ ಜಯಕುಮಾರ್ ಹಾಗೆ ಲಕ್ಕೂರು ಆನಂದ್ ಅವರ ನೆನಪಿನಲ್ಲಿ ಈಗಾಗಲೇ ಕಾರ್ಯಕ್ರಮ ನಾವು ಮಾಡಬೇಕಾಗಿತ್ತು. ತಡವಾಗಿ ಆದರೂ ಮಾಡ್ತಾ ಇದ್ದೇವೆ. ಅದು ಬೇರೆ ಮಳೆ ಕಾರಣದಿಂದ ನಮ್ಮ ಸಂಖ್ಯೆ ಕೂಡ ಕಡಿಮೆ ಇದೆ. ಸಂಖ್ಯೆ ಕಡಿಮೆ ಇರೋದು ಸಹ ಇದೇನಲ್ಲ. ಯಾಕಂತ ಹೇಳಿದ್ರೆ ನೀವು ಇಷ್ಟು ಜನರಾದರೂ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ, ನಮಗೆ ಖುಷಿಯಾಗುತ್ತೆ. ಜೊತೆಗೆ ಇವತ್ತು ಅವರ ನಡುವೆ ಅವರ ನೆನಪಿನೊಂದಿಗೆ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅವರ ಬಗ್ಗೆ ಹಂಚಿಕೊಳ್ಳಿಕ್ಕೆ, ತಮ್ಮ ನೆನಪಿನ ಬುದ್ಧಿಯನ್ನು ಹಂಚಿಕೊಳ್ಳಿಕ್ಕೆ ಮೊದಲನೇದಾಗಿ ಡಾಕ್ಟರ್ ಎಚ್ ಮಲ್ಲಿ ಅವರ ಜೊತೆಗಿನ ತಮ್ಮ ಅನುಭವವನ್ನು, ಅವರ ನೆನಪನ್ನು ತೆರೆದಿಡಲಿಕ್ಕೆ ನಮ್ಮ ಜೊತೆಗೆ ನಮ್ಮ ಹಿಂದಿನ ಈ ಸಮುದಾಯ ಕುಂದಾಪುರದ ಅಧ್ಯಕ್ಷರು, ಜೊತೆಗೆ ನಮ್ಮ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಆಗಿರುವಂಥ ಉದಯ್ ಗಾಂವ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಜೊತೆಗೆ ಆರ್ ಜಯಕುಮಾರ್ ಸಮುದಾಯದ ಮತ್ತು ಎಡಪಂಥೀಯ ಚಳುವಳಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು, ಇಲ್ಲಿ SFI DYFI ಮೂಲಕ ತಮ್ಮನ್ನು ಗುರುತಿಸಿಕೊಂಡವರು, ಜೊತೆಗೆ ರಾಜ್ಯದ ಲೇಖಕರಾಗಿ ಹಾಗೆ ಆ ಪ್ರಗತಿಪರ ಸಂಘಟನೆಗಳಲ್ಲಿ ರಾಜ್ಯದಾದ್ಯಂತ ತಮ್ಮನ್ನು ತೊಡಗಿಸಿಕೊಂಡು ನಮ್ಮ ನಡುವೆ ಇಲ್ಲ. ಅವರ ಒಡನಾಡಿ ಶ್ರೀಯುತ ಸಂಜೀವ್ ಬಳಕೂರು ಅವರು ಜೊತೆಗಿದ್ದಾರೆ. ಅವರ ಈ ಕುಂದಾಪುರದ ಹಾಗೂ ಮಂಗಳೂರು ಕುಂದಾಪುರದ ನಡುವಿನ ಅವರ ಅನುಭವವನ್ನು, ಅವರ ಜೊತೆಗಿನ ಒಡನಾಟವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಶ್ರೀ ಸಂಜೀವ್ ಬಳಕೂರು ಅವರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಲಕ್ಕೂರು ಆನಂದ್ ಅವರು ಕಿರಿಯ ವಯಸ್ಸಿನಲ್ಲೇ ನಮ್ಮನ್ನು ಅಗಲಿದ್ದಾರೆ. ಸಾಹಿತಿ, ಹಾಗೆ ನಮ್ಮ ನಡುವಿನ ಬೆಳೆಯಬೇಕಾದ ಒಂದು ಚಿಗುರಾಗಿದ್ದವರು ನಮ್ಮ ನಡುವೆ ಇಲ್ಲ. ಈಗ ಅವರನ್ನು ನೆನಪು ಮಾಡಿಕೊಳ್ಬೇಕಾದ್ದು ನಮ್ಮ ಸಮುದಾಯ ಕುಂದಾಪುರದ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕಾಗಿ
ಅವರ ಸಾಹಿತ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಅವರ ನೆನಪನ್ನು ಅವರ ಇದನ್ನು ಅನುಭವವನ್ನು ಅವರ ನೆನಪನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಉಪನ್ಯಾಸಕರಾದಂಥ ಸುಧಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡಿಕೊಡ್ತೇನೆ. ಹಾಗೆ ನೀವೆಲ್ಲ ಬಂದಿದ್ದೀರಿ. ನೀವೆಲ್ಲರೂ ಸಮಯ ಮಳೆ ತುಂಬ ಇದೆ, ವಾರದಿಂದ ಮಳೆ ಹೊಡಿತಾ ಇದೆ. ಆದರೂ ಸಹ ಅವರೆಲ್ಲರ ನೆನಪಿನ ಕಾರ್ಯಕ್ರಮಕ್ಕಾಗಿ ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗ ನಿಸರ್ಗದ ಕುರಿತು ಬೇಜವಾಬ್ದಾರಿಯ ಈ ದಿನದಲ್ಲಿ ಪರಿಸರ ಪ್ರೀತಿಯ ವೈದ್ಯರು ಕುಂದಾಪುರದಲ್ಲಿ ಆ ಕುರಿತು ಒಂದಷ್ಟು ಅರಿವುಗಳನ್ನು ಮೂಡಿಸಿದ ಎಚ್.ಎಸ್. ಮಲ್ಲಿ ಅವರ ಬಗ್ಗೆ, ಅವರ ಒಡನಾಡಿಯಾಗಿರುವಂಥ, ಅವರ ಜೊತೆಯಲ್ಲಿ ಕೆಲಸ ಮಾಡಿರುವಂಥ ಉದಯಕಾಂತ್ ಅವರು ಅವರ ನೆನಪುಗಳನ್ನು ನಮ್ಮ ಮುಂದೆ ಹಂಚ್ಕೋಬೇಕಂತ ಹೇಳಿ. ಜನರನ್ನ ಅವ್ರ ಬಗ್ಗೆ ಮಾತಾಡ ಕೇಳಿಸಲ್ಲ. ಜಯಕುಮಾರ್ ಅವರು ನನಗೆ ಹೆಚ್ಚು ಪರಿಚಿತರಲ್ಲ. ನಾನು ಹೆಸರು ಕೇಳಿರೋದಷ್ಟೇ ಬಿಟ್ರೆ ಅವ್ರನ್ನ ನೋಡಿರೋದೇ ನಮ್ಮ ರಾಜ್ಯ ಸಭೆಗಳ ಸಂದರ್ಭಕ್ಕಿಂತ ಮುಂಚೆ. ಅವರು ಚಳವಳಿ ನಮ್ಮದು ಕುಂದಾಪುರದಲ್ಲಿ ಇದ್ರ ಬಗ್ಗೆ ಮಾಹಿತಿನೂ ನನಗೆ ಅಷ್ಟಾಗಿ ಇರಲಿಲ್ಲ. ಆದರೆ ಅವರು ಮಾನವ ಬಂಧುತ್ವ ವೇದಿಕೆಯಲ್ಲಿದ್ದಾಗ ಪರಿಚಯ ಭೌತಿಕವಾಗಿ ವ್ಯಕ್ತಿಗತವಾಗಿ ಮಾತಾಡ್ತಿದ್ರು. ಬೆಸ್ಟ್ ಫ್ರೆಂಡ್ ಸ್ನೇಹಿತರಿಂದ ಸ್ವಲ್ಪ ಪರಿಚಯ. ಮೊದಲನೇ ಬಾರಿ ಮಾತಾಡಿರೋದಂತ ಹೇಳಿದ್ರೆ ಅದನ್ನ ಅವರಿಗೆ ರೂಮ್ ಬೇಕಾಗಿ ಹೇಳ್ಕೊಡ್ತಾರೆ. ಫೋನ್ ಮಾಡಿದ್ವಿ, ಅಲ್ಲಿವರೆಗೆ ನಾನು ಮಾತಾಡಿದ್ದೆ. ಅದರಿಂದ ಸಚಿವರು ಏನು ಕೇಳಬೇಕಾಗಿದೆ, ಖಂಡಿತ ಕೇಳಬೇಕಾಗಿದೆ. ಅವರ ಪುಸ್ತಕ ಬಿಡುಗಡೆ ದಿನ ಬೆಳಿಮಲೆ ಅವರು ಮಾತಾಡಿರೋದಕ್ಕೆ ಆಶ್ಚರ್ಯ ಆಗಿದೆ. ಅಷ್ಟು ಪ್ರಗತಿಗಳಿದೆ, ಬಹಳ ಆಶ್ಚರ್ಯ. ನಮ್ಮದೇ ಇಲ್ವಲ್ಲ. ಆನಂದ್ ಲಕ್ಪುರ ನನ್ನ 20 ವರ್ಷದ ಸ್ನೇಹಿತ. ನಾನು 20 ವರ್ಷ ಹಿಂದೆ ಕಥಾಕಮ್ಮಟದಲ್ಲಿ ಭಾಗವಹಿಸಿದ್ದೆ. ಕಥಾಕಮ್ಮಟಕ್ಕೆ ಭಾಗವಹಿಸಲಿಕ್ಕೆ ಇರುವ ವಯಸ್ಸಿನ ಅರ್ಹತೆ 30 ಆಗಿದೆ. ನಾನು 30 ದಾಟಿಲ್ಲ. ಆಗ ಅವರು ರಿಜಿಸ್ಟ್ರಾರ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರನ, ಕನ್ನಡ ಪುಸ್ತಕ ಪ್ರಾಧಿಕಾರ ಅದನ್ನ ಮಾಡಿದ್ರು. ಅದು ಮಲ್ಲಿಕಾರ್ಜುನ್ ಅಂತ ರಿಜಿಸ್ಟ್ರಾರ್ ಇದ್ರು. ಅವರು ಆಸಕ್ತಿ ಇದ್ರೆ ಮಾಡೋಣ, ಆದ್ರೆ ಅಲ್ಲಿಯ 25 ಜನ ಏನ್ ಬರಬೇಕು, ಅವ್ರು 25 ಜನ ಬಗ್ಗೆ ಯಾಕೆ ಬರ್ತೀವಿ, ಒಂದು 26ನೇ ಬನ್ನಿ ಅಂತ ಹೇಳಿದ್ರು. ನಾನು ಸೇರ್ಕೊಂಡಿದ್ದೆ. ಆದ್ರಿಂದ ಅಲ್ಲಿ ಬಂದವರೆಲ್ಲ 25 ವಯಸ್ಸು, 26, 27 ವಯಸ್ಸಿನ ಒಳಗಡೆಯವರು. ಈಗ ತುಂಬಾ ಚೆನ್ನಾಗಿ ಬರೀತಾ ಇರುವಂತಹ ಸುಮಾರು ಜನ ಸ್ನೇಹಿತರು, ಅರುಣ್ ಟಿ.ಎಸ್. ಬರವರು, ಸತ್ಯನಾರಾಯಣ ಇವರೆಲ್ಲ ಇದ್ರು. ಮತ್ತು ತುಂಬಾ ಜನ ಈಗ ಅವರೆಲ್ಲ ತುಂಬಾ ಕೃತಿಗಳನ್ನು ರಚಿಸಿದ್ದಾರೆ. ಆದ್ರೆ ಎಲ್ಲರೂ ಮಕ್ಕಳು ಕಾಲೇಜಿಗೆ ಹೋಗಿ ಅಥವಾ ಕೆಲವರು ಡಿಗ್ರಿ ಮಾಡ್ತಾರೆ, ಪೋಸ್ಟ್ ಗ್ರಾಜುಯೇಷನ್ ನಲ್ಲಿ ಎಲ್ಲ ಇದರಿಂದ ನಾನೊಬ್ಬ ಅವರಿಗೆ ವಯಸ್ಸಿನಲ್ಲಿ ಹಿರಿಯ. ಆದ್ರಿಂದ ಅವ್ರನ್ನೆಲ್ಲ ಏಕವಚನದಲ್ಲಿ ಕಲಿಯುವ ಒಂದು ಅವಕಾಶ ನನಗೆ ಸೌಕರ್ಯ ಇತ್ತು, ಸೌಲಭ್ಯ ಇತ್ತು. ಅದರಿಂದ ಆನಂದನ್ನ ಮನೆಯಲ್ಲಿ ಏಕವಚನ ಕರೆಯಕ್ಕೆ ಸಾಧ್ಯ ಆಯಿತು. ಆನಂದ ಆಗ ಒಂದು ಕವಿತೆ ಪ್ರಕಟ ಬಹಳ ಖುಷಿಯಿಂದ, ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳಿಗಾಗಿ ಬಹಳ ಖುಷಿಯಿಂದ ಅದನ್ನು ಹಂಚಿಕೊಳ್ತಿದ್ದ, ಶೇರ್ ಮಾಡ್ಕೊಳ್ತಿದ್ದ, ಎಲ್ಲ ಮಾಡ್ತಿದ್ದ. ಒಂದು ನನಗೆ ಆದಂತ ಒಂದು ತೊಂದರೆ ಏನಂದ್ರೆ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಯಾವಾಗ ಆತನ ಜೊತೆ ಮಾತಾಡಬೇಕಿತ್ತು ಮಾತಾಡಿಲ್ಲ. ನಮ್ಮ ಜೊತೆ ಯಾವಾಗ ಮಾತಾಡಬೇಕಿತ್ತು, ಮಾತು ಆತನಿಗೆ ಅವಶ್ಯ ಇತ್ತು ಬದುಕಿನಲ್ಲಿ, ಆಗ ಮಾತಾಡಿದ. ಅದರಿಂದ ಅದು ಒಂದು ಇದೆ, ತಿಳಿದಿದೆ ನನಗೆ. ಖಂಡಿತ ಮಾತಾಡ್ಬೇಕು. ನಾವು ಇನ್ನೇ ಅಲ್ಲ, ತುಂಬಾ ಜನ ಅದನ್ನ ಮಾತಾಡಿದ ಜೊತೆ ಮಾತಾಡಿ ಬದುಕಿಲ್ಲ. ಆದ್ರೆ ತಪ್ಪಿಸ್ಕೊಂಡು ಮಾತಾಡ, ತಪ್ಪಿಸ್ಕೊಂಡು
ನಾನು ಡಾಕ್ಟರ್ ಮಲ್ಲಿಯವ್ರ ಬಗ್ಗೆ ಮಾತಾಡಕ್ಕಂತಾನೆ ನಿಂತಿರೋದು. ಯಾರಾದ್ರೂ ತೀರ್ ಹೋದಾಗ ಅವರು ಶ್ರದ್ಧಾಂಜಲಿ ಸಭೆ ಅಂದಾಗ ಅವ್ರ ಬಗ್ಗೆ ಮಾತಾಡುವಾಗ ಒಂದು ಆರಾಧನೆಯಿಂದ ಮಾತಾಡೋದು ಅಭ್ಯಾಸ. ಆದ್ರೆ ನಾನು ಮಲ್ಲಿಯವರು ಅದನ್ನ ಇಷ್ಟಪಡ್ತೇನೆ. ಅವ್ರು ಹೊಗಳೋದಾಗ್ಲಿ ಅವರಿಗಾದ್ರೂ ಯಾರನ್ನಾದ್ರೂ ಮೆಚ್ಚಿಸೋದಾಗ್ಲಿ ಅವ್ರಿಗೇನು ಇಷ್ಟ ಇದ್ದ ಸಂಗತಿ ಏನು ಅಲ್ಲ. ಅವ್ರ ಆ ಥರದ ವ್ಯಕ್ತಿತ್ವವೇ ಅವರಲ್ಲ. ಆದ್ರಿಂದ ನಾನು ಅವರಿಗೆ ತೀರ ಪ್ರಿಯವಾದ ವಿಷಯವಾದಂಥ ಪರಿಸರ ಕಾಳಜಿ ಅದರ ಸುತ್ತಲೇ ನಾನು ಮಲ್ಲಿಯವ್ರನ್ನ ಪರಿಚಯಿಸಲಿಕ್ಕೆ ಇಷ್ಟಪಡ್ತೇನೆ, ಮಾತಾಡೋಕ್ಕೆ ಇಷ್ಟಪಡ್ತೇನೆ. ನಾನು ಇದೇ ಅವರ ಮನೆಯ ಮುಂದಿನ ರಸ್ತೆಯ ಬಡೆಗುಂಬಳಿ ಶಾಲೆಯಲ್ಲಿ 2002 2001ಕ್ಕೆ ಬಂದಾಗ ನನಗೆ ಅಲ್ಲಿ ಒಂದು ಆಕಾರದ ಶಾಲೆ, ಅಲ್ಲಿ ಮಧ್ಯದೊಳಗಡೆ ಮಳೆಗಾಲದಲ್ಲಿ ನೀರು ತುಂಬಿಕೊಳ್ಳುತ್ತೆ. ಒಂದು ಕ್ಲಾಸ್ ರೂಮ್ ಇನ್ನೊಂದು ಕ್ಲಾಸ್ ರೂಮ್ ಅಂತ ನೀರು ತುಂಬಿಕೊಳ್ಳುವ ಜಾಗ ಶೇಪಲ್ಲಿ ಒಂದು ತೂಗಿನಿಂದಷ್ಟೇ ನೀರು ಹೋಗ್ಬೇಕು. ಎಲ್ಲ ಮನೆ ತೊಟ್ಟಿ ಮನೆ ತರ ಇರುವ ಶಾಲೆ ತೂಕದಿಂದ ಹೋಗ್ಬೇಕು. ಅವಾಗ ಬಿಸಿ ಊಟ ಇಲ್ಲ. ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಎಂಡಿಗೆ ಅಲ್ಲಿ ಕುಡಿಯೋಕೆ ನೀರು ಸಿಗ್ತಿತ್ತು ಅಂತ ಪರಿಸ್ಥಿತಿ. ನಾನು ಬಂದಿರೋದು ನನಗಿದು ಯಾವುದು ಗೊತ್ತಿಲ್ಲ, ಚಿತ್ರಣವೇ ಗೊತ್ತಿಲ್ಲ. ನಾನು ಬಂದಿರೋದು ಸೆಪ್ಟೆಂಬರ್ ಬಂದಿರೋದು. ಆವಾಗ ಅಲ್ಲಿ ಗಿಡಗಂಟೆ ಕಳೆಯೆಲ್ಲ ಬೆಳೀತಿತ್ತು ಅನ್ನೋ ಕಾರಣಕ್ಕೆ 4 ಒಳ್ಳೆ ಗಿಡ ಹಾಕ್ಬೋದು ಅಂತ ನಾನು ಇದೊಂದು ಸಮೀಪದಲ್ಲಿ ನಿಸರ್ಗ ಎಡಿಯಾಡ ಬರ್ತಿಲ್ಲ ಈಗ. ಆಗ ನನಗೆ ಎದುರಾದವರು ಆ ಶಾಲೆಗೆ ಕಲಿತ ಈಗ ನಮ್ಮ ತೀರಾ ಪ್ರಿಯವಾದ ಸ್ನೇಹಿತರಾದ ರಾಜೇಶ್ವರನ್, ವಿಜಯ ಸರ. ಹಾಗಾದ್ರೆ ನಾವು ಶಾಲೆ ನಾವೇ ಮಾಡ್ತಿದ್ವಿ, ತಲೆಗೆತ್ಕೊಳ್ಬೋದು ಅಂತಂದ್ರೆ ಗಿಡ ತಂದು ಒಳಗಡೆ ಎಲ್ಲ ಒಳ್ಳೆ ಲಾನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ರು ಏನ್ ಮಾಡಿದ್ರು ಎಲ್ಲ ಮಾಡಿದ್ರು. ಅವರ ಆ ಕಾಳಜಿ ಮತ್ತೆ ಪ್ರೀತಿ ಅದು ನನಗೆ ದೊಡ್ಡ ಸ್ಫೂರ್ತಿ. ಯಾಕಂದ್ರೆ ನಮ್ಮದು ಭೂಮಿ ಇಕೋ ಕ್ಲಬ್ ಅಂತ ಅಲ್ಲಿ ಆಯ್ತು. ಆ ಇಕೋ ಕ್ಲಬ್ ಅಷ್ಟೆಲ್ಲ ಒಳ್ಳೆ ಹೆಸರು ಬಂತು, ಒಂದು ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂತು. ಅದಕ್ಕೆ ಸ್ಫೂರ್ತಿ ಕೊಟ್ಟವರೇ ಈ ಮಕ್ಕಳು, ನಮ್ಮ ಒಳ್ಳೆಯ ಈ ಕಾಳಜಿ ಭೂಮಿ ಇಕೋ ಕ್ಲಬ್ ಏನಾಯ್ತಂದ್ರೆ ಡಾಕ್ಟರ್ ಮಲ್ಲಿಯವರು ನನ್ನ ಸ್ನೇಹಿತರಾಗ ಹುಡುಕೊಂಡು ಬಂದ್ರು. ಅಲ್ಲೇ ಪಕ್ಕದಲ್ಲ ಅವ್ರ ರಸ್ತೆ ಹುಡುಕೊಂಡು ಬಂದ್ರು. ಆನಂತರ ಅವ್ರು ಹೇಳಿದ್ರು ನಮ್ಮ ಕ್ಲಬ್ ಇದೆ, ಫ್ಲೋರಾ ಅಂಡ್ ಫೌನಾ ಅಂತ ಕ್ಲಬ್ ಇದೆ. ಆ ಕ್ಲಬ್ ನಲ್ಲಿ ನಾವು ಟ್ರೆಕ್ಕಿಂಗ್ ಮಾಡೋದು, ಹಕ್ಕಿಗಳು ನೋಡೋದು ಅಲ್ಲಿ ಇದೆಲ್ಲ ಮಾಡ್ತಿದ್ದೀವಿ. ಆದ್ರೆ ಇಂಥದ್ದೆಲ್ಲ ನಿಮ್ಮ ಬೇರೆ ಬೇರೆ ಶಾಲೆಗಳು ಮಾಡ್ತಾರೆ, ಅವ್ರನ್ನ ಸೇರಿಸೋದು ಇದೆಲ್ಲ ಮಾಡೋಣ ಅಂತ ಅವರು. ಆನಂತರ ಕೋವಿಡ್ ಬರುವವರೆಗೂ ನಿರಂತರವಾಗಿ ಪ್ರತಿ ವರ್ಷ ಈ ಇಕೋ ಕ್ಲಬ್ಬಿನ ವಿದ್ಯಾರ್ಥಿಗಳನ್ನ ಒಂದು ಕಡೆ ಕರೆಸೋದು. ಸುಮಾರು 200 ಮಕ್ಕಳನ್ನ ಒಂದೊಂದು ಶಾಲೆಯಿಂದ 10 ಜನ ಮಕ್ಕಳಂತೆ 5 ಮಕ್ಕಳಂತೆ ಕರೆಸ್ತಿದ್ರು, ಟೀಚರ್ಸ್ನೆಲ್ಲ ಕರೆಸ್ತಿದ್ರು. ಆ ಕಾರ್ಯಕ್ರಮವನ್ನ ಅವರು ಬಹಳ ಅಚ್ಚುಕಟ್ಟಾಗಿ ಪ್ರತಿ ವರ್ಷ ಮಾಡ್ತಿದ್ರು. ಇದು ನನಗೂ ಮತ್ತೆ ಬಂದಿರೋದು ತೀರಾ ಆತ್ಮೀಯ ಸ್ನೇಹ ಆಗೋಕ್ಕೆ ಸಾಧ್ಯ ಆಗ್ತದೆ. ಅವ್ರ ವ್ಯಕ್ತಿತ್ವ ಯಾವ ಥರದಂದ್ರೆ, ಒಂದು ಫ್ಲೋರಾ ಅಂಡ್ ಫೌನಾ ಕ್ಲಬ್ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದ ನಿರ್ದೇಶಕ ಇದವರು ಇಲ್ಲ, ಅವರು ಬಂದು ಅವ್ರು ಬಹಳ ಅವ್ರ ಮಾತೆಲ್ಲ ಅವ್ರದ್ದು ಹಾಗೆ ಮನೆಯವ್ರ ತರದೇ ತೋಳಾರರು ವೇದಿಕೆಯಲ್ಲಿ ತೋಳಾರಿದ್ರು. ಹಾಗೆ ಶಿವರಾಮ್ ಶೆಟ್ಟಿ ಮಲ್ಯಾಜಿಗರೆಲ್ಲ ಬಹಳ ನಿಷ್ಠುರವಾಗಿ ದಿಗ್ದರ್ಶಕ ಹೇಳಿದ್ರು. ಡಾಕ್ಟರ್ ಮಲ್ಯವರು ಇದು ನೀವೆಲ್ಲ ಮಾಡ್ತಿರೋದು ನನಗೆ ಏನೂ ಸಮಾಧಾನ ಇಲ್ಲ. ಮಲ್ಯಾಡಿ ಪಕ್ಷದ ಅಂತ ಹೇಳಿದ್ರೆ ಈ ಟೈರ್ ಫ್ಯಾಕ್ಟರಿಗೆ ಮಣ್ಣು ತೆಗೆದು ಹಾಕಿದ್ದು ಫಂಡ್ ಅವ್ರ ಪಕ್ಕದಲ್ಲಿದ್ದಾರೆ. ಇನ್ನೊಂದು ಪಕ್ಕದಲ್ಲಿ ಅದೇ ಟೈರ್ ಫ್ಯಾಕ್ಟರಿಗೆ ಮಣ್ಣು ತಗೊಂಡವ್ರು ಇದ್ದಾರೆ. ಈ ಜೀವನದಲ್ಲಿ ನಿಮ್ಮ ಕಾಳಜಿ ಬಗ್ಗೆ ನನಗೆ ತುಂಬಾ ಡೌಟ್ ಇದೆ ಅಂತ ಅವರು ಹೇಳಿದ್ರು. ನಾನು ಅದನ್ನ ಡಾಕ್ಟರ್ ಮಲ್ಲಿಯವ್ರ ಹತ್ರ ಹೇಳಿದೆ, ಮಾತಾಡ್ತಾರೆ. ಆದ್ರೆ ನನಗೂ ಅದೇ ಡೌಟ್ ಇದೆ ಅಂತ ಹೇಳಿದ್ರು ಡಾಕ್ಟರ್ ಮಲ್ಲಿ. ಆದ್ರೆ ಆ ನಿಷ್ಠುರವಾದ ಮಾತುಗಳನ್ನ ಅವರು ಎಷ್ಟು ನಿಷ್ಠುರತೆಯಿಂದ ಬದುಕಿದ್ರು, ಅಷ್ಟೇ ಪ್ರಾಮಾಣಿಕವಾಗಿ ಸ್ವೀಕರಿಸಬಲ್ಲವರಾಗಿದ್ದರು. ನನಗೆ ಅವರ ಚಿತ್ರ ಹುಡುಕಿ ಒಂದು ಉದಾಹರಣೆ. ಎರಡನೇದು ಕೊಡಗಿಯವರು ಅಜಂತ ಪ್ರಿಂಟಿಂಗ್ ಪ್ರೆಸ್, ಅವರು ಈ ಫ್ಲೋರಾ ಅಂಡ್ ಫೌನಾ ಕ್ಲಬ್ಬಿನ ಆಮಂತ್ರಣ ಪತ್ರಿಕೆ ಇವೆಲ್ಲಗಳನ್ನ ಬ್ರೋಷರ್ಗಳು ಇದನ್ನೆಲ್ಲ ಪ್ರಿಂಟ್ ಮಾಡೋದು. ಅವರು ಈ ಫ್ಲೋರಾ ಅಂಡ್ ಫೌನಾ ಕ್ಲಬ್ಬಿನ ಯಾವುದಾದ್ರೂ ಪ್ರಿಂಟಿಂಗ್ ಏನಾದ್ರು ಮಾಡೋದಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಅಕ್ಷರ ದೋಷ ಆಗಿ ಜಾಗ್ರತೆಯಿಂದ ನೋಡ್ತಿದ್ರು. ಬಹಳ ಅಚ್ಚುಕಟ್ಟಾಗಿ ಆಯ್ತು ಪ್ರಿಂಟ್ ಹಾಕೋದು ಇದೊಂದು ಸರಿ ನೋಡಿ ಸರಿ ಅನ್ನೋದು. ನಿಮ್ಗೆ ಇಷ್ಟು ಕಾಳಜಿ ಇದು ಯಾಕೆ ತಗೊಳ್ತಿದ್ರಿ ಅಂತ ನಾವು ಒಂದ್ಸರಿ ಕೇಳಿದ್ವಿ. ಅವ್ರು ಹೇಳಿದ್ರು 20 ವರ್ಷದ ಹಿಂದೆ ಅಲ್ಲಿ ಅವ್ರದ್ದು ಯಾವುದೋ ಒಂದು ಇನ್ವಿಟೇಷನ್ ಕಾರ್ಡ್
ಮಾಡ್ಬೇಕಿತ್ತು. ಒಂದು ಅಕ್ಷರ ದೋಷ ಆಗ್ಬೇಕು. ಅವರು ಬಂದು ಯಾವ ಮಗ ಆಸೆ ಬಿಡ್ತೇನೆ ಅಂತ ಹೇಳ್ಕೊಂಡು ಅವ್ರು ನಮ್ಮ ಪ್ರಿಂಟಿಂಗ್ ಪ್ರೆಸ್ಸಿಗೆ ಬಂದು ನಾನೇ ಮಾಡಿದ್ದಾಗಿದ್ದನ್ನ ಆ ದಿವಸದಿಂದ ಇವರದ್ದು ಕಣ್ಣಲ್ಲಿ ಕಣ್ಣು ಬಿಟ್ಟು ನೋಡ್ತಾರೆ. ಬಹಳ ನಿಷ್ಠುರಾದ್ರೆ ಆ ಮಾತು ಯಾರಿಗಾದ್ರೂ ನೋವಾಗತ್ತು ಅಥವಾ ಯಾರಿಗಾದ್ರೂ ಹೆಸರು ಮಾಡ್ಕೊಂಡು ಅಂತ ಏನೋ ಯೋಚನೆ ಮಾಡದೆ ಇರುವ ಮನುಷ್ಯ ಆಗಿರೋದ್ರಿಂದ ಅವರು ಆಸ್ಪತ್ರೆ ಅದು ಇದು ಇನ್ನೊಬ್ಬರ ಬಗ್ಗೆ ಏನು ತಲೆಕೆಡಿಸಿಕೊಳ್ಳಲಿಲ್ಲ. ಅವ್ರು ಸುಮಾರು ಸಾರಿ ಹೇಳಿದ್ದು ಈಗ ಅದೆಲ್ಲ ನೋಡಿದಾಗ ಲಕ್ಕಿ ನೋಡಿದ್ರೆ ಒಳ್ಳೆಯದು ಅನ್ಸುತ್ತೆ ಅಂತ ತುಂಬಾ ಸರಿ ಹೇಳಿದ್ರು. ಇಷ್ಟಾಗಿಯೂ ನಾವು ಪರಿಸರದ ಕುರಿತಾಗಿ ಈ ನಮ್ಮ ನಗರದ ಜನರ ಕಾಳಜಿಯನ್ನು ಬಹಳ ಕ್ರಿಟಿಕಲ್ ಆಗಿ ನೋಡುವ ಅವಶ್ಯಕತೆ ಇದೆ ಅಂತ ನನಗೆ ಅನ್ಸುತ್ತೆ. ನಾನು ಅಲ್ಲಿಯವರ ನೆನಪಲ್ಲೇ ಈ ಮಾತನ್ನು ಹೇಳಲು ಇಷ್ಟಪಡ್ತೇನೆ. ಇತ್ತೀಚೆಗೆ ಮಾಧವ್ ಗಾಡ್ಗೀಳ್ ಅವ್ರನ್ನ ನಮ್ಮ ಪರಿಸರ ಸಂಸ್ಥೆ ಅವರು ಬಳಸ್ತಿಲ್ಲ 9ರ ಆಸ್ಪಾಸ್ನಲ್ಲಿ ವ್ಯಕ್ತಿ ಅವರು ಈ ದೇಶಕ್ಕೆ ತುಂಬಾ ಕೊಡುಗೆಯನ್ನು ನೀಡಿದವರು. ಭಾರತ ದೇಶಕ್ಕೆ ಬಹಳ ತುಂಬಾ ಕೊಡುಗೆಯನ್ನು ಅವರು ಒಂದು ಮಾತು ಹೇಳಿದರು. ಅದೇನೆಂದ್ರೆ, ನಾನು 1974ರಲ್ಲಿ ನಾಗರಹೊಳೆ ಸುತ್ತಮುತ್ತ ಫೀಲ್ಡ್ ವರ್ಕ್ ಮಾಡ್ತಾ ಇರುವಾಗ ಅಲ್ಲಿಯ ಮಾವುತರು ಈ ಆಲದ ಮರಗಳನ್ನೆಲ್ಲ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಪೂಜೆ ಮಾಡ್ತಿದ್ದಂತ ನಾನು ನೋಡ್ತೀನಿ. ಯಾಕೆ ನೀವು ಈ ಮರಕ್ಕೆಲ್ಲ ಇಷ್ಟು ಬೆಲೆ ಕೊಡ್ತೀರಿ ಈ ಮರಕ್ಕೆ ಅಂತ ಹೇಳಿದಾಗ, ನೋಡಿ ಸರ್, ಈ ಮರ ನಮ್ಮ ಆನೆಗೆ ಇಷ್ಟ, ನಾವು ಕಡಿತೀವಿ. ಆನೆಗಳಿಗೆ ಇಷ್ಟ ಹಾಲು ಎಲೆ ಸೊಪ್ಪು ಇಷ್ಟ, ನಾವು ಕಡಿತೀವಿ. ಆದ್ರೆ ಯಾವ ಮರನ ವರ್ಷದಲ್ಲಿ ಅಷ್ಟೆಲ್ಲ ಸಾರಿ ಹಣ್ಣು ಕೊಡೋದು, ಅಷ್ಟೆಲ್ಲ ಬೇರೆ ಬೇರೆ ಜಾತಿಯ ಹಕ್ಕಿಗಳಿಗೆ ಆಹಾರ ಇನ್ಯಾವವರೆಗೂ ನಮ್ಗೆ ಕಾಡಲಿಲ್ಲ. ಇದು 3 ತಿಂಗಳಿಗೆ ಒಂದ್ಸಾರಿ ಮತ್ತೆ ಹಣ್ಣಾಗುತ್ತೆ, ಹೂ ಬಿಡುತ್ತೆ, ಮತ್ತೆ ಕಾಯಿ ಆಗುತ್ತೆ, ಮತ್ತೆ ಇದರಲ್ಲಿ ಇಷ್ಟೆಲ್ಲ ಬರುತ್ತೆ. ಆದ್ರಿಂದ ಈ ಮರಕ್ಕೆ ನಾವು ಆ ಪಾಪದ ಸಂಖ್ಯೆಯಿಂದ ಒಂದು ಕೈ ಎಲ್ಲ ನಾನು ಪಡಿತೀವಿ ಅಂತ ಆ ಮಾವುತರು ಹೇಳ್ತಾರೆ. ಮಾಧವ್ ಗಾಡ್ಗೀಳ್ ಏನ್ ಹೇಳ್ತಾರೆ ಅಂದ್ರೆ, ನನಗೆ ಯಾವ ವಿದ್ಯೆ ಕೂಡ ಇದನ್ನು ಕಲಿಸಿಲ್ಲ. ಇದು 1974ರಲ್ಲಿ ಅವರಿಗೆ ಆದ ಅನುಭವ. ಆನಂತರ 1984ರಲ್ಲಿ ಅಮೆರಿಕದಲ್ಲಿ ಜಾರ್ಜ್ ಥರ್ಮಾಡ್ ಅವರು ಒಂದು ರಿಸರ್ಚ್ ಪೇಪರ್ ಇದೇ ಫೈಕಸ್ ಯಾವುದು ಆಲ ಅರಳಿ ಮತ್ತೆ ಹತ್ತಿ ಮರ ಈ ಥರದ್ದೆಲ್ಲ ಮಾಡ್ತಾರೆ. ಇದು ಭಾರತದಲ್ಲಿ ಮಾತ್ರ ಪೂಜನೀಯವಾಗಿಲ್ಲ, ಇದು ಸುಮಾರು ದೇಶಗಳಲ್ಲಿ ಪೂಜನೀಯ. ಭಾರತದಲ್ಲಿ ನಾವು ಒಂದು ಕಮ್ಯುನಿಟಿ ಏನ್ ಮಾಡುತ್ತೆ, ಈಗ ಹಾಲು ಕೊಡುವುದಾಗಿರೋದ್ರಿಂದ ಈಗ ತಾಯಿ ಸಮಾನ ಅಂತ ಪೂಜೆ ಮಾಡ್ತಿದ್ರೆ, ಅದೇ ಸೋಲಿಗರು ಅದೇ ಮಾವತರು ಮತ್ತೆ ಆ ಕಡೆ ಇರುವ ನಾಡಿನವರು ಬೇರೆ ಬೇರೆ ಕಾರಣಕ್ಕೆ ಪೂಜೆ ಮಾಡ್ತಾರೆ. ಒಂದೇ ಕಾರಣಕ್ಕಾಗಿ ಅದು ಪೂಜನೀಯ ಅಲ್ಲ. ನಮ್ಮಲ್ಲಿ ಕೂಡ ದೇಶದಲ್ಲಿ ಕೂಡ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಮರಗಳೆಲ್ಲ. ಅವರು ಒಂದು ರಿಸರ್ಚ್ ಮಾಡಿದಾಗ, ಅಮೆರಿಕದ ರಿಸರ್ಚ್ ನಲ್ಲಿ ಈ ಫೈಕಸ್ ಜಾತಿಯ ಮರಗಳು ಇವುಗಳನ್ನ ಅಥವಾ ಇನ್ನೂ ಕೆಲವು ಸ್ಪೀಸಿಗಳನ್ನ ಕೀನೋಟ್ ಸ್ಪೀಸೀಸ್ ಅಂತ ಗುರುತಿಸ್ತಾರೆ. ಅಂದ್ರೆ ಇವು ಇದ್ರಿಂದಾನೇ ಸುಮಾರು ಜಾತಿಯ ಜೀವಿಗಳು ಬದುಕಲಿಕ್ಕೆ ಭೂಮಿ ಮೇಲೆ ಸಾಧ್ಯ ಆಗಿದೆ. ಈ ಸ್ಪೀಸೀಸ್ ಕೆಲವು ಇದೊಂದೇ ಮಾತ್ರ ಸುಮಾರು ಪ್ರಭೇದಗಳನ್ನು ಗುರುತಿಸಿ ಆ ಕೀನೋಟ್ ಪ್ರಭೇದಗಳನ್ನ ಎತ್ತಿ ತೋರಿಸ್ತಾನೆ ಆ ರಿಸರ್ಚ್ ಅಲ್ಲಿ. ಮತ್ತೆ ಇವುಗಳು ಇರೋದ್ರಿಂದಲೇ ಸಾಧ್ಯ ಆಗುತ್ತೆ. ಅಷ್ಟು ಒಂದು ಅಕಾಡೆಮಿಕ್ ರಿಸರ್ಚ್ ಇಲ್ಲದಿವೆ. ಪರಿಸರದ ಜೊತೆ ಬದುಕೋರಿದ್ರೆ, ಜ್ಞಾನದ ಜೊತೆ ಬದುಕೋರು ಅವ್ರು ಯಾರಾಗಿ ಹೇಳ್ತಿದ್ರು ಈ ಕಥೆನೆಲ್ಲ, ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿತ್ತು. ಆದ್ರಿಂದ ಅದು ಗಾಡ್ಗೀಳ್ ಇದನ್ನು ಯಾಕೆ ಈ ಪ್ರಮೇಯನ ಇರ್ತದೆ ಅಂತ ಹೇಳಿದ್ರೆ, ಯಾವ ಸ್ಟಡಿ ಕೂಡ ನೆಲದ ಜೊತೆ ಬದುಕುವವರ ಕಾಳಜಿಯಿಂದ ಮೀರಿದ್ದಲ್ಲ ಅನ್ನೋದು ಅವರ ಪ್ರಮೇಯ. ಹೇಳ್ತಾರೆ. ನಾನು ಇದನ್ನ ನಾವು ಯಾಕೆ ಈಗ ಹೇಳ್ಬೇಕಾಗ್ತದೆ, ನಾವೆಲ್ಲ ಈ ಪರಿಸರ ಕುರಿತಾಗಿ ಮಾಡುವ ಚರ್ಚೆಗಳನ್ನೆಲ್ಲ ಸೇರಿಸ್ಕೊಂಡು ಹೇಳ್ತೀವಿ. ಇವೆಲ್ಲ ತೀರಾ ಮೇಲ್ಪದರದ ಚರ್ಚೆ, ತೀರಾ ಮೇಲ್ಪದ. ಶಂಕರ್ ಹೇಳ್ದಂಗೆ, ಕಂಚನ್ ಹೇಳ್ದಂಗೆ, ನಾವು ಬೇಸಿಗೆಯಲ್ಲಿ ಪರಿಸರವಾಗಿರೋದು ಬೈತಾ, ಮಳೆಗಾಲದಲ್ಲಿ ಅಭಿವೃದ್ಧಿಯನ್ನು ಬೈತಾ, ಆ ಮಟ್ಟದ ಚರ್ಚೆಗಳು. ಗಾಡ್ಗೀಳ್ ಇನ್ನೂ ಕಠೋರವಾಗಿ ಗುರುಗಳಾದ ಸಲೀಂ ಅಲಿ ಅವರನ್ನ ನಾವು ಹೆಸರಿಸ್ತಾರೆ. ನಾನು ಇನ್ನೂ ಮತ್ತೆ ಮಲ್ಲಿ ಅವರ ನೆನಪಲ್ಲೇ ಹೇಳ್ತೀನಿ. ಯಾಕಂದ್ರೆ ಡಾಕ್ಟರ್ ಮಲ್ಲಿ ಅವರು ಅವರ ಮನೆ ಮುಂದಿನ ರಸ್ತೆಗೆ ಸಲೀಂ ಅಲಿ ರಸ್ತೆ ಅಂತ ಮಾಡುವಾಗ ಸಿಪಿಐಎಂ ಆಡಳಿತ ಪುರಸಭೆ ಇತ್ತು. ಆ ಸಂದರ್ಭದಲ್ಲೆಲ್ಲ ಬೇರೆ ಬೇರೆ ಹೆಸರುಗಳು ನಮ್ಮ ದೇಶದ ಹೋರಾಟಗಾರ ಬಹಳ ದೊಡ್ಡ ವ್ಯಕ್ತಿಗಳ ಹೆಸರುಗಳನ್ನೆಲ್ಲ ಕುಂದಾಪುರ ನೋಡ್ಬೋದು. ಯಾವ ಪುರಸಭೆಯಲ್ಲೂ ಹೀಗೆ ಇಷ್ಟು ತರದ
ಹೆಸರುಗಳು ಮತ್ತು ಈ ದೇಶದ ಜನರ ಹೆಸರುಗಳು ಇರೋದು ಬೇರೆ ಯಾವ ನಗರದಲ್ಲೂ ಪಟ್ಟಣದಲ್ಲೂ ಕಾಣಿಸಿರ್ತಿಲ್ಲ. ಇಲ್ಲಿದೆ ಏಕೆ ಗೋಪಾಲನ್ ರಸ್ತೆ ಇದೆ, ಟಾಟಾ ಕಬ್ಬಿ ರಸ್ತೆ ಇದೆ, ನೋಡಿ ನಮ್ಮ ದೇಶದ ರಸ್ತೆಗಳಿದೆ. ಡಾಕ್ಟರ್ ಮಲ್ಲಿ ಅವರು ನಮ್ಮ ರಸ್ತೆಗೆ ಮಾತ್ರ ಸಲೀಂ ಅಲಿ ರಸ್ತೆ ಅಂತ ಹೆಸರು ಆಗ್ಬೋದು ಇದ್ರು. ಅವ್ರ ಹೆಸರನ್ನ ಡಾಕ್ಟರ್ ಸಲೀಂ ಅಲಿ ರಸ್ತೆ ಅಂತಾನೆ ಕರೀತಾರೆ. ಏನೇ ಮಂದಿ ಅಂತ ಅವರು ಅವ್ರನ್ನ ಸಲೀಂ ಅಲಿ ಅಂತಾನೆ ಕರೀತಾರೆ. ಯಾಕಂದ್ರೆ ಇವ್ರಿಗೂ ಬಗ್ಗೆ ಇಂಟ್ರೆಸ್ಟ್ ಇದೆ, ಮತ್ತೆ ಇವ್ರು ನೋಡೋ ಕೂಡ ಡಾಕ್ಟರ್ ಸಲೀಂ ಅಲಿ ಅವ್ರ ತರಾನೇ ಕಾಣ್ತಾರೆ. ಇವ್ರ ಹಿಂದೆನೂ ಡಾಯ್ ಮಲ್ಲಿ ಅವರು ಹಾಗೆ ಕಾಣ್ತಾರೆ ನೋಡೋದು. ಇದನ್ನು ಯಾಕೆ ಹೇಳ್ತಾರೆ ಅಂದ್ರೆ, ಮಾಧವ್ ಘಾಟ್ಗೆ ಡಾಕ್ಟರ್ ಸಲೀಂ ಅಲಿ ಅವರನ್ನ ಇಲೈಟ್ಗಳ ಗುರು ಅಂತ ಹೇಳ್ತಾರೆ. ಅರ್ಬನ್ ಇಲೈಟ್ಗಳ ಗುರು. ಅವರಿಗೆ ಪರಿಸರದ ಬಗ್ಗೆ, ಹಕ್ಕಿಗಳ ಬಗ್ಗೆ ಎಲ್ಲ ತುಂಬಾ ಕಾಳಜಿ ಇದೆ. ನಾನು ಅವ್ರ ಜೊತೆ ಒಂದು 10-15 ವರ್ಷ ಫೀಲ್ಡ್ ವರ್ಕ್ ಮಾಡಿದ್ದೀನಿ. ಮತ್ತೆ ಅವರ ಮಗ ಅಂತಾನೆ ಅದನ್ನ ಕನ್ಸಿಡರ್ ಮಾಡ್ತೀನಿ. ಆದ್ರೆ ಒಂದು ರಾಜಸ್ಥಾನದ ಒಂದು ದೊಡ್ಡದು ಕೆರೆ ಇದೆ, ಇಲ್ಲ ಆ ಕೆರೆಯ ವೆಟ್ಲ್ಯಾಂಡ್ ಬರ್ಡ್ಸ್ ಹಕ್ಕಿಗಳನ್ನ ನೋಡೋಕ್ಕಂತ ನಾವು ಹೋಗ್ತಿದ್ವಿ. ಹೋದಾಗ ಎಮ್ಮೆಗಳು ಬರ್ತಿದ್ವಿ. ಎಮ್ಮೆಗಳು ಆ ನೀರಿನ ಜಾಗದಲ್ಲಿ ಬರ್ತಿದ್ವಿ. ಆವಾಗ ಈ ಸಲೀಂ ಅಲಿ ಈ ಎಮ್ಮೆಗಳಿಂದ ಎಲ್ಲ ಹಾಳಾಗ್ತಿದೆ ಅಂತ ಅವರು ತಿಳಿಸ್ತಿದ್ರು. ನನಗೆ ಅದು ಆಶ್ಚರ್ಯ. ಆ ಕೆರೆ ಆಗಿ 250 ವರ್ಷ ಆಗಿದೆ, ಮತ್ತೆ ಈಗಲೂ ಕೂಡ ಆ ಕೆರೆ ಅಷ್ಟು ಪಾರಿಸಾರಿಕವಾಗಿ ಸರಿಯಾಗಿದೆ. ಹೇಗಿರ್ಬೇಕು ಹಾಗೆ ಎಕ್ಸಲೆಂಟ್ ಆದಂತ ಒಂದು ಪರಿಸರ ಈಕೋ ಸಿಸ್ಟಮ್. ಇಷ್ಟಾಗಿ ಆ ಎಮ್ಮೆಗಳು ಕೂಡ ಸುಮಾರು 250-300 ವರ್ಷದಿಂದ ಅಲ್ಲಿ ಬರೋದು, ಹುಲ್ಲು ತಿನ್ನೋದು, ಅಲ್ಲೊಂದು ಕಳೆ ತರೋದು, ಹುಲ್ಲು ಬೆಳೆದಿದ್ದು, ಆ ಹುಲ್ಲು ತಿನ್ನೋದು ಇದನ್ನು ಮಾಡ್ಕೊಂಡೇ ಬಂದ್ವಿ. ಅಲ್ಲಿ ಏನೂ ಆಗಿಲ್ಲ. ಸಲೀಂ ಅಲಿ ಅವರು ಇಂದಿರಾ ಗಾಂಧಿ ಅವರು ಬಹಳ ಸ್ನೇಹ. ಇಂದಿರಾ ಗಾಂಧಿ ಅವರು ಕೂಡ ಪರಿಸರದ ಕೂಡ ಕಾಳಜಿ ಅಂತ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದ್ರೆ ಅವರಿಗೆ ಆ ಹೆಸರಿದೆ. ಯಾಕಂದ್ರೆ ಅವರು ಕುದುರೆಮುಖ ಪ್ಲಾಂಟ್ ಆಗುವಾಗ ಅವರಿಗೆ ಪ್ರಧಾನಮಂತ್ರಿಯಾಗಿದ್ದರು. ಅವರು ಈ ಪಶ್ಚಿಮ ಘಟ್ಟದ ಕಾಡು ಉಳಿಸ್ಬೇಕಂತ ಎಷ್ಟೋ ಪ್ರಯತ್ನ ಮಾಡಿದ್ರು. ಮತ್ತೆ ಇಲ್ಲೇನು ಮಾಜಿ ಈ ಕಡೆಗೆಲ್ಲ ಆಗ್ಬೇಕಾದಂಥದ್ದೆಲ್ಲ ಬೇರೆ ಕಡೆ ಇದೆಲ್ಲ ಅವಾಗ ತುಂಬಾ ಪ್ರಚಾರದಲ್ಲಿ ಇತ್ತು. ಮತ್ತೆ ಅವರು ಪರಿಸರ ವಿಜ್ಞಾನಿಗಳ ಬಗ್ಗೆ ಬಹಳ ಅಪಾರವಾದ ಗೌರವ ಇಟ್ಕೊಂಡಿದ್ರು. ಇವರು ಏನ್ ಮಾಡಿದ್ರು, ಅಲ್ಲಿ ಅಲಿ ಡಾಕ್ಟರ್ ಅಲಿ ಅದನ್ನ ಪಾರಂಪರಿಕ ತಾಣವಾಗಿ ಅಭಯಾರಣ್ಯ ತರ ರಕ್ಷಿತ ಸ್ಥಳವಾಗಿ ಆ ಕೆರೆ ಭಾಗವನ್ನು ಪ್ರಧಾನಮಂತ್ರಿ ಮಾಡಿಸ್ತಾರೆ. ಎಮ್ಮೆ ಹೋಗುವುದು ತಪ್ಪಲ್ಲ. ಎಮ್ಮೆ ಆ ಕೆರೆ ಸುತ್ತಮುತ್ತಲ ಮೀನು. ಆ ನಂತರ ಬರೀ ಒಂದು 3-4 ವರ್ಷದಲ್ಲಿ ಆ ಕಳೆ ಹುಲ್ಲು ಅಂತ ಹೇಳೋದು ಹುಲ್ಲಿದ್ದಾಗ ಆ ಹುಲ್ಲು ಬೇಕಾದಷ್ಟು ಬೆಳೆಯಲು ಪ್ರಾರಂಭ ಮಾಡುತ್ತೆ. ನೀರಿನೊಳಗಡೆ ಈ ಹುಲ್ಲಿನ ಸಂಖ್ಯೆ, ಈ ಗವೇನುಗಳ ಸಂಖ್ಯೆ ಜಾಸ್ತಿ ಆದಂಗೆ ಏನಾಗುತ್ತೆ, ಅವು ನೀರಿನಲ್ಲಿರುವ ಆಕ್ಸಿಜನ್ ಅನ್ನು ಬಳಸೋದು. ಅವೆಲ್ಲ ಉಸಿರು ಕಟ್ಟು ಹೋಗ್ಬಿಡುತ್ತೆ. ಈ ಕೆರೆ ಉಸಿರು ಕಟ್ಕೊಡುತ್ತೆ. ಅಲ್ಲಿರುವಂಥ ಗವೇನುಗಳ ಸಂಖ್ಯೆ ಹೆಚ್ಚಾದಾಗ ಆ ಒಂದು ಬ್ಯಾಲೆನ್ಸ್ ಕಟ್ಕೊಂಡು ಕೆರೆ ಸತ್ತು ಎಲ್ಲ ಜೀವಿಗಳು ಹಕ್ಕಿಗಳು ಬರೋದು ಕೂಡ ಹಕ್ಕಿ ಕೆರೆ ಹೋಯ್ತು ಅಂತ ಅರ್ಥ ಏನಿಲ್ಲ. ಆ ಕೆರೆ ಕೊಳತು ಹೋಯ್ತು. ಆ ನಂತರ ಅಲ್ಲಿ ಯಾಕಂದ್ರೆ ಹಕ್ಕಿಗಳು ಬರೋದೇ ಆಹಾರಕ್ಕಾಗಿ. ಇವರು ಅದನ್ನ ರೂಪಕವಾಗಿ ಉದಾಹರಣೆ ಹೇಳ್ತಾರೆ. ನಾನು ಇದನ್ನ ನಮ್ಮೆಲ್ಲ ಪರಿಸರದ ಕುರಿತಾಗಿ ನಾಳೆ ಮಾತಾಡುವ ಎಲ್ಲರೂ ನಾವು ಅರ್ಥ ಮಾಡಿಕೊಳ್ಬೇಕಾದ ಸಂಗತಿ, ನಮಗೆ ನೆಲದ ಜೊತೆ ಬದುಕಿದವರಷ್ಟು ಚೆನ್ನಾಗಿ ಗೊತ್ತಿಲ್ಲ ಪರಿಸರ ಗೊತ್ತಾಯ್ತು. ಒಂದು ಅದರ ಸೋಷಿಯಲ್ ಡೈನಾಮಿಕ್ಸ್ ಕೂಡ ಗೊತ್ತಿಲ್ಲ. ಉದಾಹರಣೆಗೆ ಪ್ಲಾಸ್ಟಿಕ್ ಮಾತಾಡ್ತೀವಿ, ಆ ಪ್ಲಾಸ್ಟಿಕ್ ಮೀನ್ಗಾರ ಹಿಂಸು ಪ್ಲಾಸ್ಟಿಕ್ ಬಟ್ಟೆಯನ್ನ ಕೊಡೋದ್ರ ಬಗ್ಗೆ ನಾವು ತಕರಾರುಗಳು ಮಾಡ್ತೀವಿ, ಗಲಾಟೆ ಮಾಡ್ತೀವಿ. ಪ್ಲಾಸ್ಟಿಕ್ ಉಪಯೋಗಿಸ್ಬೋದು, ಪ್ಲಾಸ್ಟಿಕ್ ನಾವು ಮರಕ್ಕಸ ಇದು ಹಾಕಿ ಹೀಗೆಲ್ಲ ಮಾಡ್ತೀವಿ. ಈ ನಮ್ಮ ಮಾರುಕಟ್ಟೆ ಅಂಗಡಿ ಪ್ಲಾಸ್ಟಿಕ್ ಮನೆ ಆಗಿದೆ. ಎಲ್ಲ ಉತ್ಪನ್ನಗಳು ನಮ್ಮ ಪ್ಲಾಸ್ಟಿಕ್ ಬಗ್ಗೆ ಬರ್ತೀವಿ. ನಾವು ಅದನ್ನು ಮಾತಾಡೋದು, ನಾವು ಮಾತಾಡೋದು ಯಾರು, ನಮ್ದು ಯಾರೋ ಹಳ್ಳಿ ಜನ ಪ್ಲಾಸ್ಟಿಕ್ ಹಿಡ್ಕೊಂಡು ಹೋಗ್ತಿದ್ದಾರೆ, ಸರ್ಕಾರಿ ಎಣ್ಣೆ ಕೊಟ್ಟ. ನಾನು ಅದರ ಸರಿ ಅಂತ ಹೇಳೋದಿಲ್ಲ. ಸೋಷಿಯಲ್ ಡೈನಾಮಿಕ್ಸ್ ಕಾರಣ ಪ್ಲಾಸ್ಟಿಕ್ ಎಷ್ಟು ಜನರ ಈ ರಕ್ಷಣೆ ಕೊಟ್ಟಿದೆ, ಈ ವರ್ಷ ಮಾಡಿದೆ ನಮಗೆ ಅರ್ಥ ಆಗುದಿಲ್ಲ. ಇದು ನಾನು ಪ್ಲಾಸ್ಟಿಕ್ ಸರಿ ಅಂತ ಹೇಳೋದಿಲ್ಲ. ಅಂದ್ರೆ ನಮಗೊಂದು ಸಮಗ್ರವಾದ ಪರಿಸರದ ನೋಟ ಸಿಗಲ್ಲ. ನಾವು ಹತ್ತಿರ ನೆಲಕ್ಕೆ ಒಂದೇ ದಾರಿ. ನಾನು ಮಲ್ಲಿಯವರ ಸಂದರ್ಭದಲ್ಲಿ ಯಾಕೆ ಇದು ಅರಿವು ನನಗೆ ಈ ಅರಿವು, ನಾನು ಏನು ಮಾತಾಡಿದ್ರು ನಾವು ಬೇರೆ ತಿಳ್ಕೊಳ್ಳೋದು ಇದೆ ಅಂತ ಹೇಳುವುದು.
ಅದನ್ನ ಅವ್ರು ಮಾತಾಡ್ತಾರೆ. ಮತ್ತೆ ಯಾರಾದರೂ ಟೀಕಿಸಿದಾಗ ಅದನ್ನ ಒಂದು ಆತ್ಮವಿಮರ್ಶೆಯಾಗಿ ತೆಗೆದುಕೊಳ್ಳುವುದು, ನಿಮ್ಮ ಚಟುವಟಿಕೆಗಳ ಬಗ್ಗೆ ವಿಮರ್ಶೆ ಮಾಡಿದಾಗ ಅದು ಅವರಿಗೆ ಸಾಧ್ಯ, ಆ ಕಾರಣಕ್ಕಾಗಿ ಅವರಿಗೆ ಕಮರ್ಷಿಯಲ್ ಆದಂತಹ ಸಂಗತಿಗಳು ಅವರಿಗೆ ಏನು ಇಷ್ಟ ಇಲ್ಲ. ಅವ್ರ ಬಗ್ಗೆ ಅದೇ ಅವರು ಎಲ್ಲರೂ, ಯಾಕಂದ್ರೆ ಅದೊಂದು ಪ್ರಾಡಕ್ಟ್. ಅವ್ರು ಯಾವ ಕೆಲಸಕ್ಕಾಗಿ ಅವರು ಮೆಡಿಕಲ್ ಇದನ್ನ ಆರಿಸ್ಕೊಂಡ್ರು, ವೈದ್ಯಕೀಯ ಕ್ಷೇತ್ರವನ್ನು ಯಾವ ಕಾರಣಕ್ಕಾಗಿ ಆರಿಸ್ಕೊಂಡ್ರು, ಅದನ್ನ ಅವರ ಪರಿಸರ ಕಾಳಜಿ ಓವರ್ಟೇಕ್ ಮಾಡಿದ್ರು, ಅದನ್ನ ಅವರು ದಾಟಿಬಿಟ್ಟು. ಆದ್ರಿಂದ ಅವರಿಗೆ ಅಷ್ಟು ಗಮನ ಕೊಡಕ್ಕಾಗಲಿಲ್ಲ. ಕೊನೆಗೂ ಅವರು ಕ್ಲಿನಿಕ್ ಅಂತ ಹೇಳಿದ್ರು ಈ ಪರಿಸರದ ಗೊತ್ತಾಗಿ ತೆಗೆಯೋದು, ಸಾಯಕ್ಕಿಂತ ಸ್ವಲ್ಪವೇ ಸಮಯ ಮುಂಚೆ ಅವರು ಒಂದು ಕಲರ್ಫುಲ್ ಆದಂತಹ ತುಂಬಾ ಗುಣಮಟ್ಟದ ಪುಸ್ತಕವನ್ನು ಪ್ರಕಟಿಸಿದರು ಹಕ್ಕಿಗಳ ಬಗ್ಗೆ. ಮತ್ತೆ ಆ ಹಕ್ಕಿಗಳಿಗೆ ಚಿತ್ರವನ್ನ ಅವರು ಸ್ವತಃ ಪೇಂಟ್ ಮಾಡಿ ಆ ಮಟ್ಟದ ಕಾಳಜಿಯಿಂದ ಪ್ರೀತಿಯಿಂದ ಬದುಕಿದ್ರು. ಅದು ನಿಷ್ಠುರವಾಗಿ ಅವರು ಬೇರೆ ಬೇರೆ ಕಾರಣಕ್ಕಾಗಿ ಇರುವ ಅನುಮತಿ ಲೈಟ್ಗಳನ್ನು ತಗೊಂಡು ಹೋಗಿರ್ತಿದ್ರು, ಅದನ್ನು ನಡೆಸಲಿಕ್ಕೆ ಎಲ್ಲ ಮಾಡಿದ್ರು ಕೂಡ ಅವರು ಒಳಗಡೆ ಒಂದು ಅರಿವು ಅವರಿಗೆ ಇತ್ತು. ಪರಿಸರದ ಕಾಳಜಿ, ನಿಜವಾದ ಕಾಳಜಿ ಮಾತಾಡ್ತಾರೆ. ಅದರಿಂದ ಕುಂದಾಪುರದ ಒಂದು ಮುಖ, ನಾವು ಕುಂದಾಪುರದ ಇಡೀ ಚಿತ್ರಣ ತೆಗೆದುಕೊಳ್ಳುವಾಗ ಕೆಲವು ವ್ಯಕ್ತಿತ್ವಗಳು ನಮ್ಗೆ ಏನು ಪ್ರಭಾವ ಬೀರ್ತದೋ, ಮುಂದೂ ಕೂಡ ಪ್ರಭಾವ ಬೀರ್ತದೆ ಅಂತ ಕುಂದಾಪುರವನ್ನು ಗುರುತಿಸಬಲ್ಲಂತಹ ಒಬ್ಬ ವ್ಯಕ್ತಿತ್ವ ಡಾಕ್ಟರ್ ಮಲಿ. ಆದ್ರಿಂದ ನಾವು ಕಳ್ಕೊಂಡಿದ್ದೀವಿ. ಅವರು ಕೋವಿಡ್ ನಂತರ ಅವರ ಅನಾರೋಗ್ಯ ಎಷ್ಟು ಸೀರಿಯಸ್ ಆಗಿ ಪರಿಸರದ ಕುರಿತಾದವರ ಕ್ಲೋರೈಡ್ ಮೋನೋಕ್ಲೋರಿನ್ ಚಟುವಟಿಕೆ ಮೇಲೆ ಪ್ರಭಾವ ಬೀರ್ತದೆ. 2019ರಿಂದ ಅದನ್ನು ನಡೆಸೋಕೆ ಸಾಧ್ಯ, ಮಾಡೋಕ್ಕೆ ಸಾಧ್ಯ. ಅವ್ರು ಇರ್ಬೇಕಿತ್ತು ಅನ್ಸತ್ತೆ. ಇನ್ನೊಂದು ಚಿತ್ರಣ ಇದೆ ಅವರ ಡಾಕ್ಟರ್ಗಳು. ನೀವು ಸಾಮಾನ್ಯವಾಗಿ ಡಾಕ್ಟರ್ಗಳು ಯಾವುದೇ ವ್ಯಕ್ತಿತ್ವ ಅವರು ಸಮಾನ ಸ್ತರದ ಜನರ ಜೊತೆಗೆ ಓಡಾಡೋದು, ಬೇರೆ ಬೇರೆ ಕ್ಲಬ್ಗಳಲ್ಲಿ ಮಾಡೋದು. ಡಾಕ್ಟರ್ ಮಲ್ಲಿಯವರು ಅವ್ರ ಜೊತೆಗೆ ಕೆ ರಾಮನ್ ಅಂತ ಒಂದು ರಿಪೇರಿ ಮಾಡೋ ಪೇಂಟ್ ಮಾಡೋದು, ಅವರು ಬರೀ ಇವರೆಲ್ಲ ಇರುವವರೆಗೂ ಅವರ ಒಡನಾಡಿಯಲ್ಲಿ ಜೊತೆ ಓಡಾಡಿಕೊಂಡು ಹೋಗ್ತಾರೆ. ವಾಕಿಂಗ್ ಹೋಗ್ತಾರೆ. ಕೆ ರಾಮನ್ ಅವರಿಗೆ ವೈದ್ಯರು, ಒಬ್ಬರು ಇದೆಲ್ಲ ಮೆಕ್ಯಾನಿಕ್ಸ್ ಎಲ್ಲ ರಿಪೇರಿ ಮಾಡೋರು, ಸಣ್ಣ ಪುಟ್ಟ ಪೇಂಟಿಂಗ್ ಇದನ್ನೆಲ್ಲ ಮಾಡಿಕೊಡುವಂತ ರಾಮನ್. ಇದೇ ಪಕ್ಕದಲ್ಲಿ ಆ ಮನೆ ಜೇಲ್ ಆ ತರದ ಇದ್ರ ಬಗ್ಗೆ ಅವ್ರು ಎಂದೂ ತಲೆ ಕೆಡಿಸ್ಕೊಂಡೇ ಇರಲಿಲ್ಲ. ಆ ತರದ ಪರ್ಸನಾಲಿಟಿ ಬೆಳೆಸ್ಕೊಂಡು ಅವರ ಆಸ್ಪತ್ರೆಯಲ್ಲಿ ಕೂಡ ಹಾಗೆ ಅವರು ಸಂಜೆ ಕುತ್ಕೊಂಡು ಅವರಲ್ಲಿ ಓಡಾಡ್ತಾ ನಡೆಸ್ತಿದ್ರು. ಸಣ್ಣ ಪುಟ್ಟ ಊರದ ಸುತ್ತಮುತ್ತವರಿಗೆ ಸಾಮಾನ್ಯ ಟ್ರೀಟ್ಮೆಂಟ್, ಏನೇನೋ ಅಗತ್ಯವಾದ ಪ್ರಾಥಮಿಕ ಚಿಕಿತ್ಸೆ ಏನು ಕೊಡಬೇಕು ಅದನ್ನೆಲ್ಲ ಕೊಡ್ಬೇಕು. ಆನಂತರ ಎಂಟನೇ ಹಾಸ್ಪಿಟಲ್ನ ಅವ್ರು ನಡೆಸಕ್ಕೆ ಆಗಲಿಲ್ಲ. ಆನಂತರ ಅದನ್ನ ಯಾರಿಗಾದ್ರೂ ಕೊಡ್ಬೇಕಾಯ್ತು, ಅಷ್ಟು ದೊಡ್ಡ ಬಿಲ್ಡಿಂಗ್ ಅಂತ. ಆಗಲೂ ಕೂಡ ಅವರು ಅದರ ಲಾಭ ನಷ್ಟದ ಸಂಗತಿ ಮಕ್ಕಳ ಫಸ್ಟೇಲ್ ಆಗುತ್ತೆ ಅಂತ ಹೇಳುವ ಒಂದು ಕಾರಣಕ್ಕಾಗಿ ಅವ್ರು ಫಸ್ಟೇ ಅದಕ್ಕಿಂತ ಹೆಚ್ಚಿಗೆ ದುಡ್ಡು ಕೊಡಬಲ್ಲ ಆಫರ್ಗಳೆಲ್ಲ ಇತ್ತು ಅಲ್ಲಿ ಆ ಜಾಗವನ್ನು ಬಳಸ್ತಾರೆ. ಆದ್ರೆ ಮಕ್ಕಳು ಕಲಿತಾರೆ, ಮಕ್ಕಳಿಗೆ ಓಡಾಡ್ತಾರೆ, ಫಸ್ಟೇಲ್ ಇರುತ್ತೆ. ಈ ತರದ ಕಾರಣಕ್ಕಾಗಿ ಅಲ್ಲಿ ಫಸ್ಟೇಲ್ ಆಗಿರ್ತಾರೆ. ಮತ್ತೆ ಆ ಮಕ್ಕಳಿಗೆ ದಿನ ಅವರು ಒಂಥರ ಪಾಠ ಮಾಡ್ತಿದ್ರು, ಗಿಡಗಳು ಕಾಣಿಸ್ತಿದ್ರು, ಇದು ಗಿಡ, ಇದು ಇದನ್ನೆಲ್ಲ. ಒಬ್ಬ ದೊಡ್ಡ ವ್ಯಕ್ತಿತ್ವ. ಅವರು ಅಷ್ಟಾಗಿ ನಮ್ಮ ಗಮನಕ್ಕೆ ಬಂದೇ ಇರೋ ಕಾರಣ ಏನಂತಂದ್ರೆ ಅವರೇ ಸ್ವತಃ ಅವರಿಗೆ ಅದೇನ ಪ್ರಚಾರದ ಕುರ್ಚಿ ಇರಲಿಲ್ಲ ಅಂತ ವ್ಯಕ್ತಿತ್ವ ನಾವು ಕಳ್ಕೊಂಡಿದ್ದೀವಿ. ನಾವು ಸಮುದಾಯ ನೆನಪಿಸಿಕೊಳ್ಳೋದು ತುಂಬಾ ಒಳ್ಳೆ ಕೆಲಸ. ಅವ್ರು ತೀರ್ಗಿ ಹೋದ ದಿವಸ ರಾಜೇಂದ್ರ ನಾನು ಫೋನ್ ಮಾಡ್ತೀನಿ, ನಲ್ಲಿ ದೊಡ್ಡ ವಿಷಯ. ಮತ್ತೆ ನನ್ನ ಅಕ್ಕನ ಕ್ಲಾಸ್ಮೇಟ್ ಅವರು, ನನ್ನ ಅಕ್ಕ ಪದೇ ಹೇಳುವ ಒಂದು ಹೆಸರುಗಳಲ್ಲಿ ಡಾಕ್ಟರ್ ಮಲ್ಲಿ ಅವ್ರನ್ನ ನೀವು ನೆನಪಿಸ್ಕೊಳ್ಬೇಕು ಅಂತೆಲ್ಲ ಹೇಳಿದ್ರು ನನ್ನ ಆದೇಶ. ಅದರಿಂದ ಇವತ್ತು ಅದನ್ನು ನೆನಪಿಸ್ಕೊಂಡು ಬಹಳ ಸಾರ್ಥಕವಾಗಿ ನನಗೆ ಎಲ್ಲರಿಗೂ ಥ್ಯಾಂಕ್ ಯು. ಡಾಕ್ಟರ್ ಎಚ್ ಎಸ್ ಮಲ್ಲಿಯಲ್ಲಿರುವ ಪರಿಸರ ಪ್ರೇಮವನ್ನು ಮತ್ತು ಅವರಿಗೆ ಒಡನಾಡಿಯಾಗಿರುವಂಥ ಸಂಪೂರ್ಣ ವಿಸ್ತೃತ ಮಾಹಿತಿ
ನಮ್ಮ ಜೊತೆ ಹಂಚ್ಕೊಂಡಿದ್ದು ಧನ್ಯವಾದಗಳು ಸರ್ ನಮಗೆ. ಹಾಗೆ ಎಷ್ಟು ಚಳುವಳಿಗಳ ಸಂಗಾತಿ